ಕರ್ತನಲ್ಲಿ ಪ್ರಿಯರೇ, ಮತ್ತೊಂದಾವರ್ತಿ ದೇವರ ವಾಕ್ಯ ಧ್ಯಾನಿಸಲು ಕೊಟ್ಟಿರುವ ಭಾಗ್ಯಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರಗಳೊಂದಿಗೆ ನಿಮ್ಮನ್ನು ವಂದಿಸೋಳಾಗಿದ್ದೇನೆ. ಪ್ರಾರ್ಥನೆ ಮಾಡುವ. ಕರ್ತನೆ, ನನ್ನ ಶರಣನೆ, ನನ್ನ ವಿಮೋಚಕನೇ, ನಮ್ಮ ಮಾತುಗಳು ನಮ್ಮ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಈ ದಿನದ ವೇದ ಭಾಗಕ್ಕಾಗಿ ಆರಿಸಿಕೊಂಡ ವೇದ ಭಾಗವು ಮತ್ತಾಯ 26:29. ಸ್ವಲ್ಪ ಮುಂದೆ ಹೋಗಿ ಬೋರಲು ಬಿದ್ದು, ನನ್ನ ತಂದೆಯೇ, ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ, ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ದೇವರನ್ನ ಪ್ರಾರ್ಥಿಸಿದನು. ಹೌದು ಪ್ರಿಯರೇ, ತನ್ನ ಮಹಾ ಸಂಕಟದ ಸಮಯದಲ್ಲಿ ನಮ್ಮ ರಕ್ಷಕನು ಮಾಡಿದ ಈ ಪ್ರಾರ್ಥನೆಯಲ್ಲಿ ನಮಗೆ ಕೆಲವು ಉತ್ತಮ ಪಾಠಗಳಿವೆ. ಅದು ಏನೆಂದರೆ, ಅದು ಏಕಾಂತವಾದ ಪ್ರಾರ್ಥನೆ ಆಗಿತ್ತು. ಮೊದಲನೇದಾಗಿ ತನ್ನ ಆಪ್ತ ಶಿಷ್ಯರಾದ ಆ ಮೂವರನ್ನ ಬಿಟ್ಟು ಸ್ವಲ್ಪ ಮುಂದೆ ಹೋದನು. ವಿಶ್ವಾಸಿಯೇ, ನಾವು ಸಹ ಹೆಚ್ಚಾಗಿ ಏಕಾಂತವಾದ ಪ್ರಾರ್ಥನೆ ಮಾಡಬೇಕಾಗಿದೆ. ಮುಖ್ಯವಾಗಿ ನಮ್ಮ ಕಷ್ಟದ ಕಾಲದಲ್ಲಿ ಒಂಟಿಗರಾಗಿ ನಮ್ಮ ದೇವರನ್ನ ಬೇಡುತ್ತಲೇ ಇರಬೇಕಾಗಿದೆ. ಪ್ರಿಯರೇ, ಕುಟುಂಬದ ಪ್ರಾರ್ಥನೆಯು, ಸಭೆಯ ಪ್ರಾರ್ಥನೆಯು ಯೋಗ್ಯವಾಗಿದ್ದರೂ ಅವು ಸಾಲುವುದಿಲ್ಲ. ಏಕಾಂತವಾದ ಕೋಣೆಯಲ್ಲಿ ನಿನ್ನ ತಂದೆಯ ಕಿವಿಯಲ್ಲಿ ಹೊರತು ಮತ್ತಾರ ಕಿವಿಯಲ್ಲೂ ಕೇಳಿಸಿದ ಪ್ರಾರ್ಥನೆಯು ಅತ್ಯಂತ ಅಮೂಲ್ಯವಾಗಿದೆ ನಮ್ಮ ಸ್ವಾಮಿಗೆ. ಎರಡನೇದು, ಅದು ದೀನತೆಯ ಪ್ರಾರ್ಥನೆ. ಲೂಕನು ಆತನು ಮೊಣಕಾಲೂರಿದನೆಂದು ಹೇಳುತ್ತಾನೆ, ಆದರೆ ಮತ್ತಾಯನು ಆತನು ಬೋರಲ ಬಿದ್ದನು ಎಂದು ಹೇಳ್ತಾನೆ. ಪ್ರಿಯರೇ, ನಮ್ಮ ಒಡೆಯನು ತನ್ನನ್ನು ಇಷ್ಟರ ಮಟ್ಟಿಗೆ ತಗ್ಗಿಸಿಕೊಂಡರೆ ನಾವು ಇನ್ನಷ್ಟು ಹೆಚ್ಚಾಗಿ ನಮ್ಮನ್ನು ತಗ್ಗಿಸಿಕೊಳ್ಳಬೇಕಲ್ಲವೇ? ಹೌದಲ್ವೇ ಪ್ರಿಯರೇ? ದೀನರ ಪ್ರಾರ್ಥನೆಯನ್ನ ದೇವರು ಅಲಕ್ಷ್ಯ ಮಾಡುವುದಿಲ್ಲ ಎಂಬುದಾಗಿಯೂ ನಾವು ನೋಡುವವರಾಗಿದ್ದೇವೆ. ಮೂರನೇದು, ಅದು ಪುತ್ರರ ಪ್ರಾರ್ಥನೆ, ಮಕ್ಕಳ ಪ್ರಾರ್ಥನೆ ಎಂಬುದಾಗಿಯೂ ಹೇಳಬಹುದು. ಅಪ್ಪ ತಂದೆಯೇ, ನೀನು ಕಷ್ಟದ ದಿನಗಳಲ್ಲಿ ದೇವರನ್ನು ತಂದೆಯೇ ಎಂದು ಬೇಡುವಾಗ ನಿನಗೆ ಹೆಚ್ಚಿನ ಆದರಣೆಯು ಉಂಟಾಗುತ್ತದೆ. ಹೌದು ಪ್ರಿಯರೇ, ಅಪ್ಪ ಎಂಬುದಾಗಿ ಕರೆದಾಗ ಆತನ ಧರ್ಮದ ಬಲಗೈ ನಮಗೆ ಸಹಾಯವಾಗಿ ಒದಗುವಂಥದ್ದಾಗಿದೆ. ತಂದೆಯು ತನ್ನ ಮಗನಿಗೆ ಹೇಗೆ ಸಹಾಯ ಮಾಡದೆ ಇರಲಾರನೋ, ಹಾಗೆ ಪರಲೋಕದ ತಂದೆಯಾದ ದೇವರು ತನ್ನ ಪ್ರಿಯ ಮಕ್ಕಳಿಗೆ ಸಹಾಯ ಮಾಡದೆ ಇರಲಾರನು ಪ್ರಿಯನೇ. ಮತ್ತು ಎಡಬಿಡದೆ ಪ್ರಾರ್ಥನೆ. ಆತನು 3 ಸಾರಿ ಪ್ರಾರ್ಥಿಸಿದನು. ನೀನು ಸಹ ನಾನು ಸಹ ನಿಲ್ಲಿಸದೆ ಉತ್ತರ ಸಿಕ್ಕುವ ತನಕ ಎಡಬಿಡದೆ ಪ್ರಾರ್ಥಿಸುವುದಾದರೆ, ಪ್ರಾರ್ಥನೆಯಲ್ಲಿ ನಿರತವಾಗಿದ್ದು ಎಚ್ಚರಿಕೆಯಿಂದ ಕಾದುಕೊಂಡಿರುವುದಾದರೆ ನಾವು ನಮ್ಮ ಬದುಕಿನಲ್ಲಿ ಅದ್ಭುತಗಳನ್ನು ನೋಡಬಹುದಾಗಿದೆ ಪ್ರಿಯರೇ. ಮತ್ತು ಕೊನೆಯದಾಗಿ ಪರಿತ್ಯಾಗದ ಪ್ರಾರ್ಥನೆ ಇದಾಗಿತ್ತು. ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ಪ್ರಾರ್ಥಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಹೌದು ಪ್ರಿಯರೇ, ನೀನು ದೇವರ ಚಿತ್ತಕ್ಕೆ, ನಾನು ದೇವರ ಚಿತ್ತಕ್ಕೆ ಒಳಗಾಗುವುದಾದರೆ ಆಗ ಆತನು ನಮ್ಮ ಚಿತ್ತಕ್ಕೆ, ನಮ್ಮ ಒಂದು ಪ್ರಾರ್ಥನೆಯ ಅಗತ್ಯತೆಗೆ ಆತನು ಒಳಪಡುವ ಆತನಾಗಿದ್ದಾನೆ. ಪ್ರಿಯರೇ, ಎಂಥ ಸುಂದರವಾದಂತಹ ಈ ಒಂದು ಏಕಾಂತವಾದ ಪ್ರಾರ್ಥನೆ, ದೀನತೆಯ ಪ್ರಾರ್ಥನೆ ಮತ್ತು ಮಕ್ಕಳ ಪ್ರಾರ್ಥನೆ, ಎಡಬಿಡದ ಪ್ರಾರ್ಥನೆ, ಪರಿತ್ಯಾಗದ ಪ್ರಾರ್ಥನೆಯ ಮೂಲಕವಾಗಿ ಪ್ರಿಯರೇ, ನಾವು ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯು ನಮ್ಮನ್ನು ಆರಿಸಿ ತೆಗೆದುಕೊಂಡಿರುವಾಗ ನಾವು ಆತನ ಹೆಜ್ಜೆಗಳಲ್ಲಿ, ಆತನ ಹೆಜ್ಜೆಗಳ ಮೂಲಕ ವೈಯಕ್ತಿಕ ಜೀವನದ ಹೆಜ್ಜೆಗಳನ್ನು ಮೂಡಿಸುವ ಆ ಮೂಲಕವಾಗಿ ನಾವು ಆತನ ಮಹಿಮೆಗೆ ಸೇರುವ ಪ್ರಿಯರೇ. Amen. Amen. God bless you all. Stay blessed.